ಮಂಗಳೂರಿನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರುವ ಶ್ರೀ ಲಕ್ಷ್ಮಣಾನಂದ ವಿವಿಧೋದ್ದೇಶ ಸಹಕಾರ ಸಂಘದ 6ನೇ ನೂತನ ಶಾಖೆಯು ಪುತ್ತೂರು ಮುಖ್ಯ ರಸ್ತೆ ಬೋಳುವಾರು ಜಿಎಲ್ ಟ್ರೇಡ್ ಸೆಂಟರ್ನಲ್ಲಿ ಉದ್ಘಾಟನೆಗೊಂಡಿತು. ನೂತನ ಶಾಖೆಯನ್ನು ಶ್ರೀ ಲಕ್ಷ್ಮಣಾನಂದ ವಿವಿಧೋದ್ದೇಶ ಸಹಕಾರ ಸಂಘದ ಅಧ್ಯಕ್ಷರಾಗಿರುವ ಮಾಜಿ ಮಂತ್ರಿ ಜೆ ಕೃಷ್ಣ ಪಾಲೆಮಾರ್ ಮತ್ತು ಜಿಎಲ್ ಗ್ರೂಪ್ನ ಅಧ್ಯಕ್ಷ ಜಿಎಲ್ ಬಲರಾಮ ಆಚಾರ್ಯ ಅವರು ಉದ್ಘಾಟಿಸಿದರು. ಶ್ರೀ ಲಕ್ಷ್ಮಣಾನಂದ ವಿವಿಧೋದ್ದೇಶ ಸಹಕಾರ ಸಂಘದ ಪುತ್ತೂರು ಶಾಖೆಯನ್ನು ಉದ್ಘಾಟಿಸಿದ ಸಂಘದ ಅಧ್ಯಕ್ಷ ಮಾಜಿ ಸಚಿವ ಜೆ ಕೃಷ್ಣ ಪಾಲೆಮಾರ್ ಅವರು ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಅಗತ್ಯವಿರುವವರಿಗೆ ಆರ್ಥಿಕ ನೆರವು ನೀಡುವುದು ಶ್ರೀ ಲಕ್ಷ್ಮಣಾನಂದ ವಿವಿಧೋದ್ದೇಶ ಸಹಕಾರಿ ಸಂಘದ ಉದ್ದೇಶವಾಗಿದ್ದು, ಈ ಮೂಲಕ ಸಾಮಾನ್ಯ ಜನರನ್ನು ಬೆಳೆಸುವ ಗುರಿ ನಮ್ಮದು. ಸಂಘವು ಸಾಲಗಳನ್ನು ನೀಡುವುದರ ಹೊರತಾಗಿ ಇದು ಸಾವಿರಾರು ಸಣ್ಣ ವ್ಯಾಪಾರ ಮಾಲೀಕರಿಗೆ ಸ್ವಾವಲಂಬನೆಯನ್ನು ಸಾಧಿಸಲು ಅಧಿಕಾರ ನೀಡುತ್ತದೆ. ಅರ್ಧ ಗಂಟೆಯಲ್ಲಿ ಸಾಲ ಸೌಲಭ್ಯ ನೀಡುವ ವ್ಯವಸ್ಥೆ, ಠೇವಣಿಗಳ ಮೇಲೆ ಅಧಿಕ ಬಡ್ಡಿ ದರ, ಪ್ರಧಾನ ಶಾಖೆಯಲ್ಲಿ ಲಾಕರ್ ವ್ಯವಸ್ಥೆ, ಹವಾನಿಯಂತ್ರಿತ ಸಭಾಂಗಣ, ತ್ವರಿತ ಚಿನ್ನಾಭರಣ ಸಾಲ, ತಿಂಗಳಿಗೆ %0.92 ಬಡ್ಡಿ ದರದಲ್ಲಿ ಪ್ರಧಾನ ಕಚೇರಿಯಲ್ಲಿ, ಎಚ್ಡಿಎಫ್ಸಿ ಬ್ಯಾಂಕ್ ಎಟಿಎಂ, ಸಂಘದ ವೆಬ್ಸೈಟ್, ಸಹಕಾರಿ ದರ್ಪಣ ಆಪ್, ಕೋರ್ ಬ್ಯಾಂಕಿಂಗ್ ಸೌಲಭ್ಯವು ನಮ್ಮಲ್ಲಿದೆ ಎಂದು ಹೇಳಿದರು. ವಿಶೇಷವಾಗಿ 6ನೇ ಶಾಖೆಯನ್ನು ನಾವು ಪುತ್ತೂರಿನಲ್ಲಿ ಉದ್ಘಾಟನೆ ಮಾಡುವಂಥದ್ದು ಅಂದರೆ ನಮ್ಮೆಲ್ಲರಿಗೂ ಸಂತೋಷ ಕೊಡುವಂಥದ್ದು, ನಮ್ಮ ಇದರ ಸದಸ್ಯರಿಗೆ ಹಾಗೂ ನಮ್ಮ ಸ್ವಜಾತಿ ಬಾಂಧವರಿಗೂ ಕೂಡ ಒಂದು ತರದ ಸಂತೋಷ ಕೊಡುವಂಥ ವಿಚಾರ. ಆದರೆ ಪುತ್ತೂರು 6ನೇ ಶಾಖೆ ಬಹಳ ತಡ ಆಯಿತು. ನಾನು ಮೊದಲು ಪ್ರಥಮವಾಗಿ ನಿಮ್ಮಲ್ಲಿ ಕ್ಷಮೆ ಯಾಚಿಸ್ತಾ, ಇದು ಬಹುಶಃ 10 ವರ್ಷಗಳ ಹಿಂದೆ ನಾವು ಅನೌನ್ಸ್ ಮಾಡಿದ್ವಿ ಪುತ್ತೂರು ಶಾಖೆಯನ್ನು ತೆರೀತೇವೆ ಅಂತ. ಆ ನಂತರ ಬೇರೆ ಬೇರೆ ಕಾರಣಗಳಿಂದ ತೊಂದರೆಗಳಾಯಿತು, ಕೋವಿಡ್ ಬಂತು, ಅದರಿಂದ ಆಗಲಿಲ್ಲ. ಆ ನಂತರ ಪುತ್ತೂರು ಶಾಖೆಯನ್ನು ಈಗ ತೆರಿಬೇಕಾಯಿತು, ತಡ ಆಗಿ ಬಂದಾಗ. ತಡ ಆದರೂ ಕೂಡ ಪುತ್ತೂರಿನ ಶಾಖೆಯನ್ನು ನಾವು ತೆರಲಿಕ್ಕೆ ಮುಂದೆ ಬಂದರು. ಯಾಕಂತ ಹೇಳಿದ್ರೆ ನಮ್ಮ ಸಮಾಜ ಸಣ್ಣದಾದರೂ ಕೂಡ ಬಲರಾಮಾಚಾರ್ಯವರಿಗೆ ಮತ್ತೆ ಗೊತ್ತಿರಬೇಕು, ನಮಗೆ ನಮ್ಮ ಸಮಾಜ ಬಹಳ ಚಿಕ್ಕದು. ಮೂರ್ತಿ ಚಿಕ್ಕದಾದರೂ ಸ್ವಲ್ಪ ಕೀರ್ತಿ ದೊಡ್ಡದೆ. ಜಿಎಲ್ ಗ್ರೂಪ್ನ ಅಧ್ಯಕ್ಷ ಬಿಎಲ್ ಬಲರಾಮ ಆಚಾರ್ಯ ಅವರು ಮಾತನಾಡಿ, ಸಹಕಾರಿ ಸಂಘಗಳು ವ್ಯವಹಾರಗಳನ್ನು ಬೆಳೆಸಬೇಕು, ಶಾಖೆಗಳನ್ನು ಮಾಡಬೇಕು, ಅದರೊಂದಿಗೆ ಗ್ರಾಹಕ ವಿಶ್ವಾಸಾರ್ಹತೆಯನ್ನು ಉಳಿಸಿಕೊಳ್ಳಬೇಕೆಂಬ ಮುಂದಾಲೋಚನೆ ಇದ್ದಾಗ ಯಾವುದೇ ಸಂಘ ಸಂಸ್ಥೆಯ ವ್ಯವಹಾರ ಬೆಳೆಯುವಲ್ಲಿ ಸಂಶಯವಿಲ್ಲ. ಈ ನಿಟ್ಟಿನಲ್ಲಿ ಶ್ರೀ ಲಕ್ಷ್ಮಣಾನಂದ ವಿವಿಧೋದ್ದೇಶ ಸಹಕಾರಿ ಸಂಘವು ಬಹಳ ವೇಗದಲ್ಲಿ ವೃದ್ಧಿಯಾಗುತ್ತಿರುವ ಸಹಕಾರಿ ಸಂಘವಾಗಿದೆ ಎಂದರು. ಬಹಳ ವೇಗದಲ್ಲಿ ಇದು ವೃದ್ಧಿ ಆಗ್ತಾ ಇದೆ. ಈ ಸಹಕಾರ ಸಂಘ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈಗಾಗಲೇ 6 ಶಾಖೆಗಳಾಗಿದೆ. ಈಗ ಮಾತಾಡುವಾಗ ಅಧ್ಯಕ್ಷರು ಹೇಳಿದರು, 3 ಬಿಸಿಲು ಮಾಡಬೇಕು, ಜಾಗ ನೋಡ್ತಾ ಇದ್ದೇವೆ ಅಂತೇಳಿ. ಈ ರೀತಿ ಈ ಫಾರ್ವರ್ಡ್ ಥಿಂಕಿಂಗ್ ಅಂದರೆ ಈ ವ್ಯವಹಾರವನ್ನು ಬೆಳೆಸಬೇಕು, ಶಾಖೆಗಳನ್ನು ಮಾಡ್ತಾ ಹೆಚ್ಚಿಸ್ತಾ ಹೋಗಬೇಕು, ಅದರೊಂದಿಗೆ ವಿಶ್ವಾಸಾರ್ಹತೆಯನ್ನು ಉಳಿಸಿಕೊಳ್ಬೇಕು ಅಂತ ಹೇಳುವ ಒಂದು ಯೋಚನೆಗಳಿದ್ದಾಗ ಯಾವುದೇ ಸಂಘಟನೆ ಅಥವಾ ಯಾವುದೇ ವ್ಯವಹಾರ ಬೆಳೆಯುವುದರಲ್ಲಿ ಸಂಶಯ ಇಲ್ಲ. ರಾಮಕ್ಷತ್ರಿಯ ಸೇವಾ ಸಂಘದ ಅಧ್ಯಕ್ಷ ಸುರೇಶ್ ಕೆಮ್ಮಿಂಚೆ ಮಾತನಾಡಿ, ಲಕ್ಷ್ಮಣಾನಂದ ಸ್ವಾಮೀಜಿಯವರು ಸಮಾಜಕ್ಕೆ ಗುರುವಾಗಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಬಂದಿರುವ ಸಂಘ ಇನ್ನೂ ಹೆಚ್ಚಿನ ಶಾಖೆಯನ್ನು ತೆರೆಯುವಂತಾಗಲಿ ಎಂದರು. ಅವರ ಹೆಸರಲ್ಲಿ ನಡೆಯುವಂತಹ ಈ ಲಕ್ಷ್ಮಣಾನಂದ ಸೊಸೈಟಿ ಮಂಗಳೂರಲ್ಲಿ ಪ್ರಾರಂಭವಾಗಿ ಈಗ ಪುತ್ತೂರಲ್ಲಿ 6ನೇ ಶಾಖೆಯನ್ನು ಪ್ರಾರಂಭ ಮಾಡಿದೆ. ಹಾಗೆ ಅದಕ್ಕೆ ನನ್ನ ತುಂಬ ಹೃದಯ ಸ್ವಾಗತವನ್ನು ಬಯಸ್ತೇನೆ. ಈ ಸೊಸೈಟಿ ಎಂಬ ಕಾನ್ಸೆಪ್ಟ್ ಕನ್ನಡದಲ್ಲಿ ಸಹಕಾರಿ ರಂಗ ಅಂತಾರೆ. ಈ ಸಹಕಾರಿ ರಂಗವನ್ನು ಭಾರತ ದೇಶದಿಂದ ಮೊದಲೇ ಜಗತ್ತಲ್ಲಿ ರಾಬರ್ಟ್ ಓವೆನ್ ಎಂಬ 1761ರಲ್ಲಿ ಈ ಕೋಆಪರೇಟಿವ್ ಸ್ಟಾರ್ಟ್ ಮಾಡಿದ್ರು. ನಗರಸಭೆ ಉಪಾಧ್ಯಕ್ಷ ಬಾಲಚಂದ್ರ ಕೆ ಮಾತನಾಡಿ, ಇವತ್ತು ಹೊಸದಾಗಿ ಪುತ್ತೂರಿನಲ್ಲಿ ತನ್ನ 6ನೇ ಶಾಖೆಯನ್ನು ತೆರೆದುಕೊಂಡಿರುವ ಶ್ರೀ ಲಕ್ಷ್ಮಣಾನಂದ ಸಹಕಾರಿ ಸಂಘದ ಜೊತೆಗೆ ನಮ್ಮ ಸಂಘದ ಕ್ಷಾತ್ರಿಯ ಸಮಾಜ ಸೇವಾ ಸಂಘದಲ್ಲೂ ವ್ಯವಹಾರವನ್ನು ಕೊಡಿ. ನಮ್ಮ ಸಂಘ ಬೆಳೆಯುತ್ತಿರುವ ಸಂಘ, ಅದನ್ನು ಬೆಳೆಸಿ ಎಂದ ಅವರು
ನಮ್ಮ ಸಮಾಜದ 2 ಸಂಘಗಳಿಗೆ ಪ್ರೋತ್ಸಾಹ ನೀಡಿ ಎಂದರು. ಒಂದು ದೇವರಾಗಿ ನಾವು ಅವರನ್ನು ನೆನೆಸ್ಕೊಳ್ಬೇಕಂದ್ರೆ ಹಾಗೆ ಒಂದು ದೇವರಿಗೆ ಕಾರ್ಮಿಕವನ್ನು ಬರಬೇಕು, ಅದು ಊರಿಡಿ ಪಸರಿಸಬೇಕು. ಅಲ್ಲಿಯ ಇರತಕ್ಕಂಥ ಆಚಾರ್ಯ ವರ್ಗದವರು ಇರ್ಬೋದು, ವ್ಯವಸ್ಥಾಪನಾ ಸಮಿತಿಯವರು ಇರ್ಬೋದು, ಅವರಿಂದ ಎಲ್ಲವೂ ಒಳ್ಳೆಯ ರೀತಿಯಲ್ಲಿ ಬಂದಾಗ ಒಳ್ಳೆಯ ಸೇವೆಯನ್ನು ಕೊಡ್ತಕ್ಕಂಥದ್ದು, ಬಂದ ಭಕ್ತಾದಿಗಳಿಗೆ ಅಥವಾ ಬಂದ ಗ್ರಾಹಕರಿಗೆ ಒಳ್ಳೆಯ ಸೇವೆ ಕೊಡುವುದರ ಮೂಲಕವಾಗಿ ಆ ನಮ್ಮ ಏನು ಕೃಷ್ಣಪಾಲಮರವರು ಈಗ ಸ್ಥಾಪಕ ಅಧ್ಯಕ್ಷರು ಕೂಡ ಈಗ ಕೂಡ ಅಧ್ಯಕ್ಷರಾಗಿದ್ದಾರೆ, ಅವರ ಹೆಸರು ಮತ್ತೆ ಮೇಲಕ್ಕೆ ಬರಬೇಕು. ಇನ್ನು 6 ಶಾಖೆ ಇದ್ದದ್ದು ಈಗ ಬಲರಾಮಾಚಾರ್ಯ ಹೇಳಿದಾಗೆ 60ರ ಸಂಖ್ಯೆಗೆ ಮುಟ್ಟಬೇಕಾದ್ರೆ ನೀವೆಲ್ಲರೂ ಕೂಡ ಅವರಿಗೆ ಕೈ ಜೋಡಿಸಿ ಒಳ್ಳೆಯ ವ್ಯವಹಾರವನ್ನು ಕೊಟ್ಟು ಎಡೆಯಲ್ಲಿ ನಮ್ಮನ್ನು ಕೂಡ ಮರಿಬೇಡಿ, ನಮ್ಮನ್ನು ಸಹ ಬೆಳೆಸಿ. ಪುತ್ತೂರಿನಲ್ಲಿ ಸಂಘ ಪ್ರಾರಂಭಿಸಲು ಸಹಕಾರ ನೀಡಿದ ಪುತ್ತೂರು ಕೋಆಪರೇಟಿವ್ ಟೌನ್ ಬ್ಯಾಂಕ್ ನಿರ್ದೇಶಕ ಚಂದ್ರಶೇಖರ್ ರಾವ್ ಬಪ್ಪಳಿಗೆ, ನಿತಿನ್ ಮಂಗಳ, ಅರುಣ್ ಕುಮಾರ್, ಅನಿಲ್ ಅವರನ್ನು ಶ್ರೀ ಲಕ್ಷ್ಮಣಾನಂದ ಸಹಕಾರಿ ಸಂಘದಿಂದ ಸನ್ಮಾನಿಸಲಾಯಿತು. ಸಂಘದ ಸಿಬ್ಬಂದಿಗಳಾದ ಸುಶಾಂತ್, ಆಶಾ, ರಮೇಶ್, ಚಂದ್ರಿಕಾ, ಕಮಲಾಕ್ಷ, ಜ್ಯೋತಿ ಅತಿಥಿಗಳನ್ನು ಗೌರವಿಸಿದರು. ಸಂಘದ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಸಂದೇಶ್, ಸಂಘದ ನಿರ್ವಹಣಾ ನಿರ್ದೇಶಕ ಚಂದನ್ ಕೋಟಿಕಾರ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಶ್ರುತಿ ಮತ್ತು ಬಳಗ ಪ್ರಾರ್ಥಿಸಿದ್ರು. ಸಂಘದ ಉಪಾಧ್ಯಕ್ಷ ದಿನೇಶ್ ರಾವ್ ಸ್ವಾಗತಿಸಿದ್ರು. ಸಂಘದ ಸಿಬ್ಬಂದಿ ಕಮಲಾಕ್ಷ ವಂದಿಸಿದ್ರು. ಸಂಘದ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಸಂದೇಶ್ ಕಾರ್ಯಕ್ರಮ ನಿರೂಪಿಸಿದ್ರು. ಶಾಖಾ ವ್ಯವಸ್ಥಾಪಕ ಸುಶಾಂತ್, ಸಿಬ್ಬಂದಿಗಳಾದ ಶ್ಯಾಮ್ ಸುಂದರ್ ವಿವಿಧ ಕಾರ್ಯಕ್ರಮ ನಿರ್ವಹಿಸಿದ್ರು. ಕ್ಷಾತ್ರಿಯ ಸಮಾಜ ಸೇವಾ ಸಹಕಾರಿ ಸಂಘದ ಸ್ಥಾಪಕ ಸುಬ್ರಹ್ಮಣ್ಯ ರಾವ್, ಸ್ವಾಮಿ ಕಲಾಮಂದಿರದ ಮಾಲಕ ಮಾಧವಸ್ವಾಮಿ, ಜಯರಾಜ್, ಮಂಜುಳಾ, ವಾರಿಜಾ, ಉಮೇಶ್ ರಾವ್, ಪುತ್ತೂರು ಯುವ ವೃಂದದ ಅಧ್ಯಕ್ಷ ಅನೀಶ್ ಕುಮಾರ್, ಸ್ಟೇಟ್ ಬ್ಯಾಂಕ್ ನಿವೃತ್ತ ಅಧಿಕಾರಿ ಶ್ರೀನಿವಾಸ್, ಸಂಘದ ನಿರ್ದೇಶಕರಾದ ರಾಮಚಂದ್ರ ಕೆಎಸ್, ಜೆ ಕೃಷ್ಣಾನಂದರಾವ್, ಡಾಕ್ಟರ್ ಜೆ ರವೀಂದ್ರ, ಡಾಕ್ಟರ್ ಎಚ್ ಪ್ರಭಾಕರ್, ಕೆಎಸ್ ರಂಜನ್, ಕೆ ರವೀಂದ್ರ, ಪಿ ಬಾಬು, ವಾರಿಚಾ ಕೆ, ಡಾಕ್ಟರ್ ಮಂಜುಳಾ ಎ ರಾವ್, ಕೆ ಜಯರಾಜ್, ಕರ್ನಾಟಕ ಬ್ಯಾಂಕ್ ನಿವೃತ್ತ ಅಧಿಕಾರಿ ನಿರ್ದೇಶಕ ನಾಗಪ್ಪ, ಕೆನರಾ ಬ್ಯಾಂಕ್ ನಿವೃತ್ತ ಅಧಿಕಾರಿ ಜಯರಾಜ್, ನ್ಯಾಯವಾದಿ ಅನಿಲ್ ಬೇಕಲ್ ಸಹಿತ ಹಲವಾರು ಮಂದಿ ಉಪಸ್ಥಿತರಿದ್ದರು. ಪುತ್ತೂರು ಶಾಖೆಯ ಶುಭಾರಂಭದ ಪ್ರಯುಕ್ತ ಗ್ರಾಹಕರು ಇರಿಸಿರುವ ಡೆಪಾಸಿಟ್ಗೆ 1% ಬಡ್ಡಿ ಹೆಚ್ಚಳ ನೀಡಲಾಗುವುದು. ಅದರಂತೆ ಸಾಲಗಾರರಿಗೆ 1% ಬಡ್ಡಿ ಕಡಿಮೆಯಲ್ಲಿ ಸಾಲ ವಿತರಿಸುವ ಯೋಜನೆಯನ್ನು ಸಂಘದ ಅಧ್ಯಕ್ಷ ಜೆ ಕೃಷ್ಣಪಾಲೆಮಾರ್ ಘೋಷಣೆ ಮಾಡಿದರು. ಅನೀಶ್ V4 ನ್ಯೂಸ್ ಪುತ್ತೂರು.